ಹತ್ತಿದ್ರೆ ಆ ದಾರಿ ಕಾಣಿಸ್ತಿದೆಯಲ್ಲ, ಅಲ್ಲೋದ್ರೆ ನಾವು ಅಂದ್ಕೊಂಡಿರೋ ಟ್ರೆಕ್ಕಿಂಗ್. ಫ್ರೆಂಡ್ಸ್ ಎಲ್ಲ ಅಲ್ಲಿ ಫೋಟೋಸ್ ತಗೋತಿದ್ದಾರೆ. ದುಡ್ಡಿದ್ದಾಗಲ್ಲ ಗುರು ಟ್ರಿಪ್ ಮಾಡೋದು, ಏಜ್ ಇದ್ದಾಗ ಟ್ರಿಪ್ ಮಾಡಬೇಕು. ಬನ್ನಿ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ ಆಗಿ ಫೋನ್ ಕ್ಲಾರಿಟಿ ಬರ್ತಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ ದೋಸ್ತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪ. ನಮ್ಮ ಪ್ರವಾಸದ ಮೊದಲನೇ ಘಟ್ಟ ದೇವರ ಮನೆ ಟ್ರೆಕ್ಕಿಂಗ್. ಬನ್ನಿ ಶುರು ಮಾಡೋಣ ಗೈಸ್. ಕ್ರೇಜಿ ಅಂದ್ಕೊಳ್ಳಿ. ಅಬ್ಬೋ, ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೋ ಅಲ್ಲಿ ದಾರಿ ಐತಿ ಅಂತ ಅಲ್ಲಿ ಹೋಗ್ತವ್ರೆ. ಅಲ್ಲಿ ನೋಡಿ, ಅಲ್ಲಿ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಿಲ್ಲ, ಫುಲ್ ಫಾಗು. ಬನ್ನಿ ಹೋಗೋಣ. ದೇವರ ಮನೆ ಹತ್ರ ಇದ್ದೀವಿ. ಆಲ್ರೆಡಿ ಟೈಮ್ ಅರೌಂಡ್ 6:30. ವೆದರ್ ನೋಡಿ ಹೆಂಗಿದೆ ಇಲ್ಲಿ, ಏನು ಕಾಣಿಸಲ್ಲ. ಅಲ್ಲಿ ಮೇಲ್ಗಡೆ ಅಂತೂ ಪಕ್ಕ ಇರೋರು ಕೂಡ ಕಾಣಿಸಲ್ಲ. ಗೈಸ್, ಲುಕ್ ಅಟ್ ದ ವ್ಯೂ. ಏನಂದ್ರೆ ಏನು ಕಾಣಿಸಲ್ಲ ಗೈಸ್, ಏನು ಕಾಣಿಸಲ್ಲ. ಏನು ತೋರಿಸ್ಲಿ? ಅಪ್ಪೋ ನೋಡಿ, ಸುತ್ತ ಚಳಿ. ಅಲ್ಲಿ ಬರ್ತಾರೆ ಅನ್ಸುತ್ತೆ. ಬನ್ನಿ ಲೈಫಲ್ಲಿ ಫಸ್ಟ್ ಟೈಮ್ ಹಿಂಗೆಲ್ಲ ನೋಡ್ತೇವೆ. ನೋಡಿ, ಅಲ್ಲೊಂದು ಬೆಟ್ಟ ಇದೆ, ಹೋಗ್ಬೋದು. ಇಲ್ಲೇ ದಾರಿ ಇದೆ, ಬನ್ನಿ ಹೋಗೋಣ. ನೋಡಿ, ಇಲ್ಲಿಂದ ಹೋದರೆ ಬಟ್ ಕೇರ್ಫುಲ್ ಆಗಿರಬೇಕು ಅಷ್ಟೇ. ಸೈಕ್ ದುಡ್ಡಿದ್ದಾಗಲ್ಲ ಗುರು ಟ್ರಿಪ್ ಮಾಡೋದು, ಏಜ್ ಇದ್ದಾಗ ಟ್ರಿಪ್ ಮಾಡಬೇಕು. ಬನ್ನಿ. ವಾವ್, ಕ್ರೇಜಿ. ನಮ್ಮ ಟೀಮವರು ಇಲ್ಲಿ ನೋಡಿ ಹೆಂಗೆ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ನಿಂತವ್ರೆ ಸುಮ್ಮನೆ. ತುಂಬನೇ ನೊಂದು ಬೆಂದು ಸಾಕಾಗಿ ಚೆನ್ನಾಗಿ ಅವ್ರೆ. ಏನು ಅನ್ನಿಸ್ತಿದೆ? ಯಾಕಾರ ಬಂದು ಅವರು ವಾಕಿಂಗ್ ಮಾಡ್ತಿದ್ದಾರೆ. ಮಂಜು ಮೇಲೆ ಬಯಸ್ತಾರ, ಅಲ್ಲಿ ಮರದ ಮೇಲೆ ನಾ ಒತ್ತನ. ನೋಡಿ ಫ್ರೆಂಡ್ಸ್, ನಾವು ಈ ಮರ ನೋಡ್ತಿದೀವಿ ಅಂತ ತೋರಿಸ್ತೀನಿ.
ಇದೆ. ಹೊಸ ಹೊಸ ಅಡ್ವೆಂಚರ್ಸ್ ಬನ್ನಿ. ಇದೆ ಅಂದರೆ ಇವೆಲ್ಲ ಎಂಜಾಯ್ ಮಾಡಿಲ್ಲ ಅಂದರೆ ವೇಸ್ಟ್, ಲೈಫೇ ವೇಸ್ಟ್, ಟೋಟಲ್ ವೇಸ್ಟ್. ಆದರೆ ನಿಧಾನಕ್ಕೆ ನೋಡಿಕೊಂಡು ಹೋಗ್ರಿ. ಅಪ್ಪ ಜೀವಿಗಳಿರುತ್ತೆ, ನಮಗಿಂತ ಅವಕ್ಕೆ ಹಕ್ಕಿರೋದಿಲ್ಲಲ್ಲ. ಅಲ್ಲಿ ಚೆನ್ನಾಗಿದೆ. ಇನ್ನು ಸ್ವಲ್ಪ ಕಲ್ಲು, ಸ್ವಲ್ಪ ಮುಂದೆ ಹೋದರೆ ಫುಲ್ ಬರೀ ಮಣ್ಣು. ಐ ಥಿಂಕ್ ಇಲ್ಲಿಗೆ ನಾನು ನೋಡಿರೋ ಮಟ್ಟಿಗೆ ಯಾವ ಗ್ರೂಪು ಕೂಡ ಬರಲಿಲ್ಲ, ನಾವೇ ಹೋಗ್ತಿರೋದು. ಈಗ ಆ ಪಿಗ್ಗೆ ಹೋಗ್ತಿದ್ವಿ. ಇಷ್ಟೊತ್ತು ಏನು ನೋಡಿದ್ದು ಇಲ್ಲಿದೆಯಲ್ಲ, ಹಾಗೆ ಮೋಡಕ್ಕೆ ಮುತ್ತು ಕೊಡ್ತಿದ್ದೀನೇನೋ ಅನ್ನಂಗೆ ಅನ್ನಿಸ್ತಿದೆ. ಎಲ್ಲಿ ನೋಡಿದ್ರು ಬರೀ ಐ ಫೀಲ್ ಲೈಕ್ ಒಬ್ಬರೇ ಬರಬೇಕು, ಸೋಲೋ ರೈಡ್ ಬರಬೇಕು ಇಲ್ಲಿಗೆಲ್ಲ. ಇಲ್ಲೇನಾರ ಬಿದ್ದರೆ ಎಲ್ಲಿ ಹೋಗ್ಬೋದು. ಹೇಳ್ತಿದೆ ಆ ರೀತಿ ಚೆನ್ನಾಗಿರುತ್ತೆ ಈ ಪ್ರಕೃತಿ ಜೊತೆ. ನಾವು ಮಗು ರೀತಿ ಆಗ್ಬಿಡ್ತೀವಿ. ಇದು ನೋಡ್ತಾ ಇದ್ರೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಇಷ್ಟ ಆಗ್ತೈತೆ. ನಾವು ಇಲ್ಲೇ ಇರಬಾರ್ದಿತ್ತ ಅನಿಸ್ತದೆ, ಇಲ್ಲೇ ಎಲ್ಲಾದರೂ ಅಕ್ಕಪಕ್ಕ. ಅದಕ್ಕೆ ನೋಡಿ, ಕಾಫಿ ಎಸ್ಟೇಟ್ ತಗೊಂಡ್ಬಿಟ್ಟು ಮನೆ ಕಟ್ಟಿಸ್ಕೊಂಡು ಇಲ್ಲೇ ಇದ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಇಲ್ಲೇ ಒಂದು ಮನೆ ಮಾಡ್ಕೊಂಡ್ಬಿಡ್ತೀನಿ, ಟೀ ಕಾಫಿ ಅಂಗಡಿ ಇಡ್ತೀನಿ. ಒಂದು ಕಡೆ ಬಿಸಿಲು, ಇನ್ನೊಂದು ಕಡೆ ಎಷ್ಟು ಅಂದರೆ ಮೈ ನಡುಗಿಸ್ತೈತೆ, ಅಷ್ಟು ಚಳಿ. ಹತ್ತಿದ್ರೆ ಆ ದಾರಿ ಕಾಣಿಸ್ತಿದೆಯಲ್ಲ, ಅಲ್ಲೋದ್ರೆ ನಾವು ಅಂದ್ಕೊಂಡಿರೋ ಟ್ರೆಕ್ಕಿಂಗ್. ಆ್ಯಕ್ಚುಲಿ ಬರೀ ನಾವು ಹೋಗ್ಬೇಕಾಗಿದೆ ಆ ಪ್ಲೇಸ್ ಅಷ್ಟೇ ಆಯಿತಾ. ಅಲ್ಲಿಂದ ಬಂದು ಫ್ರೆಂಡ್ಸ್ ಎಲ್ಲ ಅಲ್ಲಿ ಫೋಟೋಸ್ ತಗೋತಿದ್ದಾರೆ. ನಾನು ಸ್ವಲ್ಪ ವ್ಲಾಗ್ ಮಾಡಿಕೊಂಡು ಮುಂದೆ ಬಂದ್ಬಿಟ್ಟೆ. ಎಷ್ಟು ನಿಶ್ಶಬ್ದವಾಗಿದೆ ಅಂದರೆ ಇಲ್ಲೆಲ್ಲ ಈ ಸೈಲೆನ್ಸೇ ಹೇಳ್ತಿದೆ ಎಷ್ಟು ಪೀಸ್ ಅಂತ. ಬಂದ್ವಿ ಗೈಸ್ ಫೈನಲಿ. ಸ್ವಲ್ಪ ಅಯ್ಯೋ ನಿಜ ನನ್ನ ಕ್ಯಾಮ್ರಾ ಕ್ವಾಲಿಟಿ ಅಷ್ಟಕ್ಕಷ್ಟೇ, ಅದಕ್ಕೆ ಹಿಂಗೆ ವಿಡಿಯೋ ಬರ್ತಿದೆ. ಕ್ಲಾರಿಟಿ ಇದ್ದಿದ್ರೆ ಮಾತ್ರ ಫೋನಲ್ಲಿ ನೋಡೋದಕ್ಕೂ ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಡ್ಬೇಕು ಇಂಥ ಜಾಗಗಳನ್ನ. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ಕ್ರೇಜಿ ನಿಜವಾಗ್ಲೂ. ನಮ್ಮ ಫ್ರೆಂಡ್ಸ್ ಎಲ್ಲ ಬರಲಿಲ್ಲ, ಹರಸಾಹಸ ಪಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗೈಸ್. ಒಬ್ಬ ನಿಜವಾಗ್ಲೂ ಟ್ರೆಕ್ಕಿಂಗ್ ಅಂದರೆ ಇದು, ಆ ಸಣ್ಣ ಪುಟ್ಟ ಬೆಟ್ಟ ಹತ್ತದಲ್ಲ ನೋಡಿ. ಏನು ಗುರು, ಪ್ರಕೃತಿ ತಾಯಿ ಸಾಲಾಗಿ ಬೆಟ್ಟಗಳನ್ನ ಹಾಸಿರೋ ರೀತಿ ಕಾಣಿಸ್ತಿದೆ. ಸ್ವರ್ಗ ಗುರು, ಸ್ವರ್ಗ. ಯಾರು ಕೂಡ ಬುಕ್ ಮಾಡ್ತೀವಿ, ಬರೀ ಅಲ್ಲಿ ಸಣ್ಣ ಪುಟ್ಟ ಪೀಕ್ನ ರೀಚ್ ಆಗಿ ಅಂತ ಫೀಲ್ ಮಾಡಬೇಡಿ. ಇಲ್ಲಿವರೆಗೂ ರೀಚ್ ಆಗಿ ಇಲ್ಲಿವರೆಗೂ ಬನ್ನಿ. ನೀವು ಇಲ್ಲಿಗೆ ಬಂದಿಲ್ಲ ಅಂದರೆ ವೇಸ್ಟ್. ದೇವರ ಮನೇಲಿ ಇಲ್ಲಿವರೆಗೂ ಬಂದು ಇಲ್ಲೊಂದು ವ್ಯೂ ಇದೆ, ತೋರಿಸ್ತೀನಿ ರೀ. ನೋಡಿ ಇಲ್ಲಿ ಹಿಂದೆ ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲಾಗಿ ಫೋನ್ ಕ್ಲಾರಿಟಿ ಬರ್ತಿಲ್ಲ ಅಷ್ಟೇ, ತುಂಬಾ ಚೆನ್ನಾಗಿದೆ.
ಡೋಂಟ್ ಮಿಸ್. ನೂರೆಂಟು ನೋವಲ್ಲ. ನಿಜವಾಗ್ಲೂ ನನಗೆ ಅಲ್ಲಿ ಮೇಲ್ಗಡೆಯಿಂದ ಇಷ್ಟ ಆಗೋದ್ಕಿಂತ ಇಲ್ಲಿ ಸಖತ್ ಇಷ್ಟ ಆಯ್ತು ನಿಜವಾಗ್ಲೂ. ಹೆಂಗೆ ಹೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿ, ಐ ಜಸ್ಟ್ ಫೇಲ್ಡ್. ಯಾರೂ ಮಿಸ್ ಮಾಡ್ಕೋಬೇಡಿಪ್ಪ. ಈ ಪೀಕ್ವರೆಗೂ ಬಂದು ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಹೋಗ್ರಿ. ಜಸ್ಟ್ ಅಲ್ಲೊಂದೆರಡು ಪೀಕ್ ಹತ್ತಿದ ತಕ್ಷಣ ಫೋಟೋ ತಗೊಂಡು ಹೋಗ್ಬಿಡ್ಬೇಡಿ. ಅಂದರೆ ಕೆಲವೊಂದು ಸಲ ಲೈಫಲ್ಲಿ ರಿಸ್ಕ್ ತಗೊಂಡಾಗಲೇ ನಾವು ಅಂದ್ಕೊಂಡಿರೋದು ಸಿಗೋಕ್ಕಾಗೋದು. ರಿಸ್ಕೇ ತಗೊಳ್ದಲೆ ಎಲ್ಲ ಬೇಕು ಅಂದರೆ ಆಗಲ್ಲ. ಇದಾಗಿತ್ತು ಟ್ರಿಪ್ನ ಮೊದಲನೇ ಭಾಗ, ದೇವರ ಮನೆ ಟ್ರೆಕ್ಕಿಂಗ್.